ತನು ನೋಡ್ತಾನು ಇಲ್ಲಿ ಇಷ್ಟೊಂದು ಕಾರಿದೆ. ನನಗಿದ್ರ ಬಗ್ಗೆ ಎಲ್ಲ ಎಷ್ಟು ಗೊತ್ತಿಲ್ಲ. ನಿಂಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದು ತಗೊಳ್ಳೋಣ, ಸರಿನಾ? ಹ್ಞೂ ಸರಿ ಅತ್ತೆ. ಅತ್ತೆ, ನನಗೆ ಒಂದು ಫೇವ್ರೆಟ್ ಕಲರ್ ಇದೆ, ಮೆರೂನ್ ಕಲರ್. ಆ ಕಲರಲ್ಲಿ ಯಾವ ಕಾರ್ ಇರುತ್ತಲ್ಲ ತಗೋಬೇಡ, ಸರಿನಾ? ಅಂದರೆ ಎಲ್ಲರೂ ಕಾರ್ನ ಹಂಗೆ ತಗೊಳ್ಳೋದಾ? ಯಾವ ಕಲರ್ ಚೆನ್ನಾಗಿರುತ್ತೋ ಹಂಗೆ? ಹ್ಞೂ ಮತ್ತೆ ಇನ್ನೇ ಅನ್ಕೊಂಡೆ ಎಲ್ಲರೂ ಹಂಗೆ ತಗೊಳ್ಳೋದು. ಇವಾಗ ನೋಡಪ್ಪ, ನಾವೇ ಅಂಗಡಿ ಹೋಗ್ತೀವಿ ಅಂತ ಅನ್ಕೋ, ನಮ್ಗೆ ಯಾವ ಕಲರ್ ಸೀರೆ ಇಷ್ಟ ಆಗುತ್ತೋ ಅದು ತೊಗೊತೀವಿ, ಇಲ್ಲ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ತೊಗೊತೀವಿ. ಅದನ್ನು ಬಿಟ್ಟು ನಮಗೆ ಇನ್ನೇನು ಗೊತ್ತಾಗಿರುತ್ತೆ ಹೇಳಿ? ಕಾರು ಹಂಗೇನೆ ಇರ್ಬೋದು. ನನಗೆ ಗೊತ್ತಿಲ್ಲ ಅತ್ತೆ. ಹಾಂ ಹೌದು ಹೌದು, ಇದು ಇರ್ಬೋದು. ತಾನು ಬ್ಯಾಗ್ ತುಂಬ ಜೋಪಾನ ಇಟ್ಕೊಳ್ಳೆ. ಅಲ್ಲ ಅತ್ತೆ, ಈ ಬ್ಯಾಗ್ ಇಷ್ಟೊಂದು ತೂಕ ಇದೆಯಲ್ಲ, ಬ್ಯಾಗ ಏನಿಟ್ಟಿದ್ಯಾ? ಅದರಲ್ಲಿ ದುಡ್ಡಿದೆ. ಅಯ್ಯೋ ಅತ್ತೆ, ದುಡ್ಡನ್ನ ಆದ್ರೆ ಬ್ಯಾಗ ಇಟ್ಕೊಂಡ್ಬರ್ತಾರಾ? ಹೋಗ್ಲಿ ಬಿಡಿ, ನಾನು ಜೋಪಾನ ಇಟ್ಕೊತೀನಿ ಬಿಡಿ, ತಲೆ ಕಟ್ಸ್ಕೊಬಿಡಿ. ಅತ್ತೆ, ಅಲ್ಲಿ ಯಾರೋ ಇಬ್ಬರಿದ್ದಾರೆ, ಅವ್ರನ್ನ ಕರೀರಿ, ಕೇಳೋಣ. ಅಯ್ಯ, ಇದೇನೇ ಇವರು ಇಬ್ಬರು ಹಿಂಗಿದ್ದಾರೆ? ಹಾಂ, ನನಗನ್ಸುತ್ತೆ ಇವ್ರು ಗಂಡ ಹೆಂಡತಿ ಇರಬೇಕು ಅಂತ, ಅದಕ್ಕೆ ಒಂದೇ ಥರ ಇದ್ದಾರೆ. ಅಲ್ಲ, ಇವ್ರು ಜೋರಾಗಿ ಗಾಳಿ ಬಂದರೆ ನಿಜವಾಗ್ಲೂ ಇರ್ತಾರಾ? ಅತ್ತೆ, ಅವ್ರು ಹೆಂಗಿದ್ರೆ ನಮಗೇನು, ನಮಗೆ ಕಾರ್ ಬೇಕಾಗಿರೋದು ಅಷ್ಟೇ, ಕರೀರಿ. ಏನಪ್ಪ, ಒಂದು ನಿಮಿಷ ಇಲ್ಲಿ ಬರ್ತೀರಾ? ರೀ ನೋಡ್ರಿ, ಯಾರೋ ಇಬ್ಬರು ಬಕ್ರಾ ಬಂದರು ಅನಿಸ್ತಿದೆ. ನಮಸ್ತೆ ಮೇಡಮ್, ಬನ್ನಿ. ಕಾರ್ ತಗೊಳ್ಳಿಕ್ಕೆ ಬಂದ್ರಾ? ಹಾಂ ಇಲ್ಲ, ಇಲ್ಲಿ ಫ್ರೀಯಾಗಿ ಊಟ ಆಗ್ತಿದೆ ಅಂದರು, ಅದಕ್ಕೆ ನಾನು ಮತ್ತೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲ ರೀ, ಕಾರ್ ಶೋರೂಮ್ಗೆ ಮತ್ತೇನಕ್ಕೆ ಬರ್ತಾರೆ ಹೇಳಿ? ಸಾರಿ ಮೇಡಮ್, ಕೆಲವರು ದಾರಿ ತಪ್ಪಿ ಊಟ ಫ್ರೀಯಾಗಿ ಸಿಗುತ್ತೆ ಅಂತಲೂ ಬಂದುಬಿಡ್ತಾರೆ, ಅದಕ್ಕೆ ಹಾಗೆ ಹೇಳಿದೆ, ಕ್ಷಮೆ ಇರಲಿ. ಅತ್ತೆ ನೋಡ್ದ ಅತ್ತೆ, ಸೊನಕಲ್ತಿಮ್ಮ ನನಗೂ ಹಿಂಗೆ ಆಡ್ಕೊತವನೆ. ಅಲ್ಲ, ನಾವು ಬಿಟ್ಟು ಊಟ ಮಾಡಕ್ಕೆ ಬರೋದ್ರ ಕಾಣಿಸ್ತೀವ? ಎಷ್ಟು ಇರ್ಬೇಕು ಇವನಿಗೆ? ಅಯ್ಯೋ ಹೋಗ್ಲಿ ಬಿಡೆ, ನಮಗೇನು ಏನಾದರೂ ಅಂದ್ಕೊಳ್ಳಿ. ಹೇಳಿ ಮೇಡಮ್, ನಿಮಗೆ ಯಾವ ಗಾಡಿ ಬೇಕು, ಯಾವ ಕಲರ್ ಬೇಕು, ಯಾವ ರೇಂಜಲ್ಲಿ ಬೇಕು ಅಂತ ಹೇಳಿದರೆ ನಾನು ನಿಮಗೆಲ್ಲ ತೋರಿಸ್ತೇನೆ. ಏನು ರೇಂಜಾ? ಹಂಗಂದ್ರೇನು? ಅಂದರೆ ನಿಮ್ಮ ಬಜೆಟ್ ಎಷ್ಟು ಬೆಲೆಯಲ್ಲಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂತ. ಓ ಹಂಗಂದ್ರ ನೋಡಪ್ಪ, ನನಗಂತೂ ಅದೆಲ್ಲ ಏನೂ ಗೊತ್ತಿಲ್ಲ. ಇವಳು ನನ್ನ ಸೊಸೆ, ಇವಳಿಗೆ ಕಾರ್ ಬೇಕಂತೆ. ಇವಳನ್ನೇ ಕೇಳು ಯಾವ ಥರ ಬೇಕು, ಯಾವ ಕಲರ್ ಬೇಕು ಅಂತ. ಅವಳು ಯಾವ್ದು ಕೇಳ್ತಾಳಲ್ಲ ಅದನ್ನು ಕೊಟ್ಟರೆ ಸಾಕು. ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡೋಕೋಬೇಡ, ನಮ್ಮ ಹತ್ರ ಬೇಜಾನ್ ದುಡ್ಡಿದೆ. ರೀ, ನಿಮ್ಗೆ ಅರ್ಥ ಆಯಿತು ಅಲ್ಲ? ಅವ್ರಿಗೆ ಯಾವ ರೇಂಜ್ ಆದರೂ ಪರವಾಗಿಲ್ಲ, ಅವ್ರ ಹತ್ರ ತುಂಬ ದುಡ್ಡಿದೆ ಅಂತೆ. ಗೊತ್ತಾಯ್ತು, ಬಕ್ರಾಗಳು ಬಂದಿದ್ದಾರೆ, ಸರಿಯಾಗಿ ಮಾಡಿಸ್ತೀವಿ, ಸುಮ್ಮನೆ ನೀನು ಸ್ವಲ್ಪ ನೋಡ್ತಾ ಇರು. ಮೇಡಮ್, ನಿಮಗೆ ಯಾವ ಕಾರಾದರೂ ಪರವಾಗಿಲ್ಲ ಅಂದರೆ ನೋಡಿ, ಈ ಕಾರ್ ಇದೆ, ಇದ್ರ ಬೆಲೆ ಸುಮಾರು 10 ಲಕ್ಷದಿಂದ 15 ಲಕ್ಷವರೆಗೂ ಆಗುತ್ತೆ. ಮತ್ತು ಇದು ನೋಡಿ, ಇದು ಇನ್ನೂ ಚೆನ್ನಾಗಿದೆ, ಇದು 20ರಿಂದ 25 ಲಕ್ಷವರೆಗೂ ಇದೆ ಈ ಕಾರು. ಮತ್ತು ನೋಡಿ, ಇದು ನೋಡಿ, ಇದು 40 ಲಕ್ಷ ರೂಪಾಯಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದು ಇನ್ನೋವಾ ಅಂತ ಕಾರು, 40 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ, ತುಂಬ ಚೆನ್ನಾಗಿದೆ. ಏನು ಇನ್ನೋವಾನ? ಅಯ್ಯೋ, ನೋವಾಗಿವ ಕಾರೆಲ್ಲ ಬೇಡಪ್ಪ ನಮಗೆ, ಕೂತ್ಕೊಂಡ್ರೆ ಆರಾಮಾಗಿರ್ಬೇಕು ಅಂತ ಕಾರೇ ತೋರಿಸು. ಇಲ್ಲ ಮೇಡಮ್, ನೀವು ಕುತ್ಕೊಂಡ್ರೆ ನೋವಾಗಲ್ಲ, ಈ ಕಾರ್ ಹೆಸರೇ ಇನ್ನೋವಾ ಅಂತ. ಅಲ್ಲಪ್ಪ, ಆವಾಗಿಂದ ನೀನೊಬ್ಬನೇ ಮಾತಾಡ್ತಾ ಇದೀಯಾ, ನಿನ್ನ ಹೆಂಡತಿನ ಮೂಗಿನ? ಅಯ್ಯೋ ಮೇಡಮ್, ನನಗೂ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ, ಆದರೆ ನಾನು ಯಜಮಾನ್ರೆ ಮಾತಾಡ್ತಾ ಸೈಲೆಂಟ್ ಆಗಿದ್ದೀನಿ ಅಷ್ಟೇ. ಅತ್ತೆ ಇರು, ನನಗೆ ಇವಾಗ ನೆನಪಾಯ್ತು. ಅದೇ ಅತ್ತೆ, ನಮ್ಮೂರಿನಲ್ಲಿ ಕೊನೆ ಬಿದ್ದಲು ಬಿದ್ದಾರಲ್ಲ, ಅವ್ರ ಹೆಸರೇನಪ್ಪ, ರಾಮಣ್ಣ ಗೌಡ್ರು ಅಂತ. ಅದೇ ಅತ್ತೆ, ನೆನಪು ಮಾಡ್ಕೊಳ್ಳಿ, ಅವ್ರ ಮನೆ ಒಂದು ಕಾರ್ ತಗೊಂಡ್ರು. ಆ ಕಾರ್ ಹೆಸರು, ಅದು ಹೆಸರು ಕೀವೋನೋ ಏನೋ, ಕೀಬೋರ್ಡ್ ಏನೋ ಇತ್ತು ಅತ್ತೆ. ಅಯ್ಯೋ ನೆನಪಾಗ್ತಿರಲ್ಲ. ಅತ್ತೆ ನಾವು ಅದನ್ನ ತಗೊಳ್ಳೋಣ ಅತ್ತೆ. ಅವ್ರ ಹತ್ರ ರೆಡ್ ಕಲರ್ ಇದೆ, ನಮ್ಗೆ ರೆಡ್ ಬೇಡ. ಇಬ್ಬರು ಸೇಮ್ ಇದ್ರೆ ಆಮೇಲೆ ನಮ್ಕೊಂಡು ತೊಗೊಂಡೋಗ್ಬಿಟ್ರೆ ಅವರು ಮರ್ತ್ಬಿಟ್ಟು ಬೇಡಪ್ಪ, ನಾವು ಪಿಂಕ್ ಕಲರ್ ತಗೊಳ್ಳೋಣ, ಸರಿನಾ? ಹೌದು ಕಣೆ, ಪಿಂಕ್ ಕಲರು ನನ್ನ ಸೀರೆಗೆ ಮ್ಯಾಚಿಂಗ್. ಹೌದೌದು, ಸೂಪರಾಗಿರುತ್ತೆ. ಇದನ್ನು ಮುದ್ದು ಸೊಸೆ ನೀನು. ತಡಿ, ಅವಯ್ಯನ್ನ ಅದನ್ನೇ ಕೇಳ್ತೀನಿ. ಏನು ಸರು, ನಮ್ಮ ಸೊಸೆ ಹೇಳೋದು ಕೇಳಿಸಿಲ್ವಾ? ಪಿಂಕ್ ಕಲರಲ್ಲಿ ಅದೇನೋ ಹೆಸರ್ದಪ್ಪ, ಕೀಬೋರ್ಡಾ? ಹಾಂ, ಆ ಕಾದ್ರೆ ಕೊಟ್ಬಿಡಪ್ಪ, ತಗೊಂಡೋಗ್ಬಿಡ್ತೀವಿ. ಮೇಡಮ್, ಅದು ಕೀಬೋರ್ಡ್ ಅಲ್ಲ, ಕಿಯಾ ಅಂತ. ಆದರೆ ನೀವು ಕೇಳೋಂಗೆ ಅದರಲ್ಲಿ ಪಿಂಕ್ ಕಲರ್ ಇಲ್ಲ, ಬ್ಲೂ ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಹಾಂ ಅತ್ತೆ, ನನಗೆ ಪಿಂಕ್ ಕಲರೇ ಬೇಕು.
ಅಯ್ಯೋ ಅವಳಿಗೆ ಅದೇ ಕಲರ್ ಬೇಕಂತಲ್ಲಪ್ಪ. ಒಂದು ಕೆಲಸ ಮಾಡು, ಇವಾಗ ನಿನ್ನ ಹತ್ರ ಯಾವ ಕಲರ್ ಇದೆಯಲ್ಲ ಅದೇ ಕೊಡು, ನಾನು ಮನೆಗೆ ಹೋಗಿ ಪೇಂಟ್ ಮಾಡಿಸ್ಕೊತೀನಿ. ಮೇಡಮ್ ಅವರೇ, ಪೇಂಟ್ ಎಲ್ಲ ಮಾಡೋಕ್ಕಾಗಲ್ಲ, ಚೆನ್ನಾಗಿರೋದಿಲ್ಲ. ಬೇಕಾದ್ರೆ ನಿಮಗೆ ಪಿಂಕ್ ಕಲರ್ದು ಅಲ್ಲಲ್ಲಿ ಸ್ಟಿಕ್ಕರ್ ಹಾಕೊಂಬಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಅವಾಗ ನಿಮಗೆ. ಸ್ಟಿಕ್ಕರಾ? ಅದೇ ಹಣಗೆ ಹಾಕೋತೀವ ಸ್ಟಿಕ್ಕರು ಅದಾ? ಅಯ್ಯೋ ಅದೆಷ್ಟೊಂದು ತೊಗೊಳಕ್ಕಾಗುತ್ತಪ್ಪ. ಬೇಡ, ನೀನು ಕೊಡು, ನಮ್ಗೆ ಯಾವ ಕಲರ್ ಪೇಂಟ್ ಬೇಕಲ್ಲ ಅದೇ ಓಡಿಸ್ಕೊತೀವಿ, ಪರವಾಗಿಲ್ಲ ನಡೆಯುತ್ತೆ. ಸರಿ ಮೇಡಮ್, ಆಯಿತು. ಪೇಂಟ್ ಸ್ಟಿಕ್ಕರು ಏನೋ ಒಂದು ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡ್ಕೊಳ್ಳಿ. ಬನ್ನಿ, ಆ ಗಾಡಿ ಬಗ್ಗೆ ಹೇಳ್ತೀನಿ. ನಮ್ಮ ಮಿಸ್ಸಸ್ ಗಾಡಿ ರೇಟ್ ಎಲ್ಲ ಹೇಳ್ತಾರೆ, ಅವರೇ ನಿಮಗೆಲ್ಲ ಮಾಡಿ ಕೊಡ್ತಾರೆ ನೋಡಿ. ಆಯ್ತು ಮೇಡಮ್, ಬನ್ನಿ. ನಿಮ್ಗೆ ಯಾವ ಥರ ಕಾರ್ ಬೇಕು, ಯಾವ ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ. ನಮಗೆ ಯಾವ ಕಾರ್ ಬೇಕು ಅಂದರೆ ನಾನಿವಾಗ ಡ್ರೈವಿಂಗ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಳಿ ಯಾವ ಥರ ಕಾರ್ ತೊಗೊಂಡು ಚೆನ್ನಾಗಿರುತ್ತೆ ಅಂತ. ಸರಿ ಸರ್, ನಿಮ್ಮ ಡ್ರೈವಿಂಗ್ ಫೀಲ್ಡ್ ಬೇಕು ಅಂತಂದರೆ ನಮ್ಮ ಹತ್ರ ಸ್ವಿಫ್ಟ್ ಇದೆ, ಇನೋವಾ ಇದೆ. ಈಗೇನು ಎಲ್ಲ ಥರ ಕಾರು ಡ್ರೈವ್ ಮಾಡ್ತಾರೆ, ಹಾಗಾಗಿ ನೋಡಿ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ. ಮಾನ್ಸ, ನೀನು ಹೇಳು ನಿಂಗೆ ಯಾವ ಥರ ಕಾರ್ ಬೇಕಾಗುತ್ತೆ ಅಂತ. ರೀ ತೊಗೊತಿದ್ದೀವಿ. 7 ಸೀಟರ್ ಬರ್ತಲ್ಲ ಇನೋವಾ, ಅದು ತಗೋಬಿಟ್ರೆ ಹೇಗಿರುತ್ತೆ ಹೇಳಿ? ಅಯ್ಯೋ, ಇನೋವಾಗೆ ತುಂಬ ರೇಟ್ ಆಗುತ್ತೆ ಕಣೆ. ಇರು, ಅವ್ರನ್ನ ಕೇಳ್ತೀನಿ. ಏನು ಸರ್, ಇನೋವಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದು ಇವಾಗ ಏನು ರೇಟ್ ಇದೆ ಹೇಳಿ? ಇನೋವಾನ ಸರ್, ನಿಮ್ಮ ಚಾಯ್ಸ್ ತುಂಬ ಸೂಪರ್ ಆಗಿದೆ ಸರ್. ಇವಾಗ ಇನೋವಾ ಅಂತೂ ತುಂಬ ಚೆನ್ನಾಗಿ ಓಡ್ತಾ ಇದೆ. ಫ್ರೆಂಡ್ಸಿಗೂ ಆಗುತ್ತೆ, ಫ್ಯಾಮಿಲಿಗೂ ಆಗುತ್ತೆ. ಹಾಗಾಗಿ ಚೆನ್ನಾಗಿದೆ ಸರ್. 28 ಲ್ಯಾಕ್ ಇದೆ. ಬನ್ನಿ ನೋಡಿ, ನಿಮ್ಗೆ ಯಾವ ಥರ ಬೇಕು ಅಂತ ನೋಡಿದ್ಮೇಲೆ ರೇಟ್ ಮಾತಾಡೋಣ. 28 ಲ್ಯಾಕಾ? ಹ್ಞೂ ಕಣೆ, ಮತ್ತೆ ಏನು ಅನ್ಕೋಬಿಟ್ಟೆ, ಕಡಿಮೆ ಅನ್ಕೋಬಿಟ್ಟಿಯಾ? ಅಷ್ಟು ದುಡ್ಡು ಕೊಡಲೇಬೇಕು. ಆಯ್ತು ರೀ, ತಗೊಳ್ಳಿ. ಮಾನ್ಸ, ನಿಜ ಹೇಳು, ನಿನ್ನ ಹತ್ರ ದುಡ್ಡು ಅಂದರೆ ನಿಮ್ಮಮ್ಮ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಅಯ್ಯೋ ರೀ, ಅದನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗುತ್ತಾ? ಮನೆಗೆ ಹೋಗಿ ಮಾತಾಡೋಣ, ಮೊದಲು ಕಾರ್ ತಗೊಳ್ಳೋಣ. ಆದರೂ ಮಾನ್ಸ, ನಂಗೆ ಯಾಕೋ ಏನೋ ಒಂಥರ ಆಗ್ತಿದೆ ಕಣೆ. ನಿನ್ನ ದುಡ್ಡಲ್ಲಿ ನಾನು ಕಾರ್ ತೊಗೊಂಡ್ರೆ ಜನ ಆಡ್ಕೊಳ್ಳಲ್ವಾ? ನೋಡ್ರಿ, ನಾವಿಬ್ಬರು ಗಂಡ ಹೆಂಡ್ತಿರು. ಇದರಲ್ಲಿ ನಮ್ಮ ದುಡ್ಡು ನಿನ್ನ ದುಡ್ಡು ಯಾವುದಿರುತ್ತೆ ಹೇಳಿ? ನಮ್ಮ ದುಡ್ಡು ಅಷ್ಟೇ. ಸದ್ಯಕ್ಕೆ ನಮಗೆ ಒಂದು ಕಾರ್ ತಗೊಳ್ಳಿ, ನಮಗೆ ತುಂಬ ಅವಶ್ಯಕತೆ ಇದೆ ಈಗ. ಸರಿ ಸರ್, ನಮ್ಗೆ ಅದೇ ಇರಲಿ. ಬನ್ನಿ ನೋಡೋಣ. ಓಕೆ ಸರ್, ನೀವಂತೂ ಸೂಪರ್ ಸರ್. ಜಸ್ಟ್ ಈಗ ಇನ್ನೂ ಇಲ್ಲೇ ಇದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ ಅವರು. ಒಂದು ಸೊಸೆ ಅತ್ತೆ ಬಂದಿದ್ರು. ಅಯ್ಯೋ ಸರ್, ಯಾಕೆ ಹೇಳ್ತೀರಾ? ಅವ್ರಿಗೆ ಅಟ್ಲೀಸ್ಟ್ ಕಾರ್ ಎಷ್ಟು ಸಹ ಸರಿ ಗೊತ್ತಿಲ್ಲ, ಕಾರ್ ತೊಗೊಳಕ್ಕೆ ಬಂದ್ಬಿಡ್ತಾರೆ. ಏನು ಮಾಡೋಣ ಹೇಳಿ? ಇವಾಗ ನೋಡಿ, ನಿಮ್ಮಂಥವ್ರು ಬಂದರೆ ಕಾರ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಸ್ವಲ್ಪ ಓದಿರ್ತೀರ. ಆದರೆ ಈ ಹಳ್ಳಿ ಜನ ಬಂದು ನಮಗೆ ಕಾರ್ ತಿಂದ್ಬಿಡ್ತಾರೆ ಸರ್. ಅಯ್ಯೋ ಸರ್, ನಾವು ಹಳ್ಳಿ ಜನ ಸರ್, ನಾವು ಹಳ್ಳಿಯಿಂದನೇ ಬಂದಿರೋದು. ನೀವು ಹಂಗೆ ಅಂದ್ಬಿಟ್ರಲ್ಲ. ಅಯ್ಯೋ ಸರ್, ನಾನು ಹಂಗೆಲ್ಲ ತಪ್ಪು ತಿಳ್ಕೊಬೇಡಿ. ಆ ಜನಗಳ ಬಗ್ಗೆ ಮಾತಾಡ್ದಷ್ಟೇ. ಹಳ್ಳಿ ಜನಗಳಂದ್ರೇ ನಮ್ಗೆ ಗೌರವ ಇದೆ ಸರ್, ನಾನು ಹಾಗೆ ಹೇಳಿಲ್ಲ. ಆಯ್ತಾಯ್ತು, ನೋಡಿ ತೋರ್ಸ್ ಬನ್ನಿ. ಅಯ್ಯಯ್ಯೋ, ಇದೇನಪ್ಪ 28 ಲಕ್ಷ ಅಂತಾರಲ್ಲ? ನಾ ಅಂತ ಇದೆ 30 ಲಕ್ಷ. ಇನ್ನು 7 ಲಕ್ಷ ಇಟ್ಕೊಂಡು ಏನು ಮಾಡಲಿ? ನನ್ನ ಬಿಸ್ನೆಸ್ಗೆ ಸಾಕಾಗುತ್ತಾ? ಕಡಿಮೆ ಬಂದರೆ ಮತ್ತೆ ಕೇಳಿದ್ರೆ ಆಯಿತು. ಇವಾಗೇನು ನಮ್ಮ ಯಜಮಾನ್ರಿಗೆ ಕಾರ್ ಕೊಡಿಸ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಮಾನ್ಸ, ಬಾ, ಅಲ್ಲ ನಿಂತ್ಕೊಬಿಟ್ಟೆ. ಹಾಂ ಬಂದೆ ರೀ. ಅಲೋ ನೀಲಾ, ನಾನು ಊರಿಗೆ ಬಂದೆ, ನೀನು ಬರ್ತೆ ಅಂತ ಬಂದೇ ಇಲ್ಲ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಹಳೆ ಮನೆಯಲ್ಲಿ, ಬಂದ್ಬಿಡು. ಹಾಂ ಬಂದೆ. ನಂದಿ, ನೀನು ಅಲ್ಲೇ ಇರು, ನಂಗೆ ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸಿ ಬರ್ತೀನಿ ಆಯಿತಾ? ಅಯ್ಯೋ ನೀಲಾ, ನಂಗೆ ಅಷ್ಟರ ಟೈಮ್ ಇಲ್ಲ, ಬೇಗ ಬಾ. ನಾನು ಅರ್ಜೆಂಟಾಗಿ ಏನೋ ಮಾತಾಡಬೇಕು. ಹೌದಾ, ಸರಿ ಇರು, ಬರ್ತೀನಿ. ಯಾಕೆ ನಂದಿಶ ಅರ್ಜೆಂಟಾಗಿ ಬರಬೇಕು ಅಂತ ಫೋನ್ ಮಾಡಿದ್ಯಲ್ಲ? ನೀಲಾ, ಬಂದ್ಯಾ? ನನಗಂತೂ ಇನ್ನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು, ಗೊತ್ತಾ? ಅದಕ್ಕೆ ಮತ್ತೆ ಹೇಳೋದು ನನ್ನ ಮದುವೆ ಮಾಡ್ಕೊ ಅಂತ. ಆವಾಗ ಯಾವಾಗೂ ನಿನ್ನ ಜೊತೆನೇ ಇರ್ತಿದ್ನಾ? ಹಾಂ, ಮದುವೆ ಮಾಡ್ಕೊಳ್ಳೋಣ. ಅದಕ್ಕೆ ಅರ್ಜೆಂಟ್ ಏನು ಹೇಳು? ಅದು ಮೊದಲು ನಮ್ಮ ಅಪ್ಪ ಅಮ್ಮಂಗೆ ಹೇಳಬೇಕು, ಅವ್ರು ಒಪ್ಕೋಬೇಕು, ಆಮೇಲೆ ತಾನೇ ಮದುವೆ. ಅದೆಲ್ಲ ಯಾವಾಗ ಆಗುತ್ತೆ ನಂದಿಶ? ನನಗಂತೂ ನಮ್ಮ ಅಕ್ಕನ ವಿಷಯ ಹೇಳೋಣ ಅಂತ ಅನಿಸುತ್ತೆ. ಆದರೆ ಇವಳು ಏನು ಅಂತಾಳು ಅಂತ ಭಯ ಒಂದು ಕಡೆ. ಅದು ಅಲ್ಲದೆ ಇತ್ತೀಚೆಗೆ ನಮ್ಮ ಮಾವನಿಗೆ ನನ್ನ ಕಂಡ್ರೆ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಹೌದಾ? ನೀಲ್ಲ, ನೀನು ಎಷ್ಟು ಕಷ್ಟ ಅನ್ಭವಿಸ್ತಾ ಇದೆಯಲ್ಲ. ನಂಗೆ ನಿನ್ನ ಥರ ಹೇಳ್ತಾ ಇದ್ರೆ ನಂಗೆ ಕರಳು ತುಂಬ ಚೂಟ್ ಬಂದಂಗೆ ಆಗುತ್ತೆ. ಆದರೆ ಏನು ಮಾಡಲಿ, ನಮ್ಮ ಅಪ್ಪ ಅಮ್ಮಂಗೆ ಒಪ್ಸೋರ್ಗೂ ನೀನು ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ.
ಪರವಾಗಿಲ್ಲ ನಂದೀಶ, ನೀನು ಬೇಗ ನಿಮ್ಮ ಅಪ್ಪ ಅಮ್ಮಗೆ ಒಪ್ಸಿದ್ರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನೋಡು. ಅದು ಅಲ್ಲದೆ ನಾನು ಕೆಲಸ ಮಾಡ್ತಾರೆ ಯಜಮಾನ್ರು, ನಿನಗೆ ನಾನೇನೋ ಓದಿಸ್ತೀನಿ, ಒಳ್ಳೆ ಕೆಲಸ ಕೊಡ್ತೀನಿ ಅಂತ ಪಾಪ ತುಂಬ ಬಲವಂತ ಮಾಡ್ತಾರೆ. ನಾನು ಅವ್ರಿಗಿಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಅವನು ಯಾವನಂತೆ ನೀನು ಕೆಲಸ ಕೊಡ್ಸೋಕ್ಕೆ? ನೋಡು, ಅದೆಲ್ಲ ಏನೂ ಬೇಡ. ಸದ್ಯಕ್ಕೆ ಅವ್ರು ಏನು ಕೆಲಸ ಮಾಡ್ತಿದ್ದಿಲ್ಲ ಅದನ್ನೇ ಮಾಡ್ತಾಯಿರು, ಆಯಿತಾ? ನಮ್ಮ ಮದುವೆ ಆದಮೇಲೆ ಕೆಲಸನೂ ಬೇಡ, ಏನೂ ಬೇಡ. ನಿನ್ನ ಮಹಾರಾಣಿ ನೋಡ್ಕೊತೀನಿ ನಾನು, ಸರಿನಾ? ನಂದೀಶ, ನೀನು ಹೇಳ್ತಾ ಇರೋದು ನಿಜಾನಾ? ಅವನಿಲ್ಲ, ನನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಆದರೆ ನೀನೇ ನನ್ನ ಬಿಟ್ಬಿಟ್ಟು ಅವನ್ನ ಮದುವೆ ಮಾಡ್ಕೊಂಡು ಹೋದೆ. ಇವಾಗ ನೋಡು ಹೆಂಗಾಯ್ತಂತ. ಸಾರಿ ನಂದೀಶ, ನಾನು ಅರ್ಥ ಮಾಡ್ಕೊಳ್ದೆ ನಿಮಗೆ ಮೋಸ ಮಾಡಿಬಿಟ್ಟೆ, ಕ್ಷಮಿಸ್ಬಿಡು. ಬಿಡು, ಅದ್ರ ಬಗ್ಗೆ ಎಲ್ಲ ಯಾಕೆ ಚಿಂತೆ ಮಾಡ್ತೀಯಾ? ಇವಾಗ ಹೇಗೋ ಆ ದೇವ್ರು ನನ್ನೇನೋ ಒಂದು ಮಾಡಿದ್ದಾನಲ್ವಾ, ಇನ್ನು ಮುಂದೆ ನಮ್ಮನ್ನು ದೂರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಏನಂತೀಯ? ಅದಂತೂ ನಿಜಾನೇ. ಹಾಗಾದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹೋಗಪ್ಪ, ನೀನು ಸುಮ್ಮನೆ ಹಂಗೆ ಹೇಳ್ತಿದ್ದೆ ಅಷ್ಟೇ. ಯಾಕೆ ನಂದೀಶ, ನಾನು ಇವಾಗ ಅಂಥದ್ದು ಏನು ಮಾಡಿದೆ? ನಿನ್ನ ಕೊಟೇಶನ್ ಬಂದಿಲ್ವಾ? ಎಷ್ಟು ಕೆಲಸ ಇತ್ತು ಗೊತ್ತಾ? ಅದು ಅಲ್ಲದೆ ಇವತ್ತು ತನು ಅಮ್ಮವರು ಮತ್ತು ಅವ್ರ ಅತ್ತೆ ಎಲ್ಲೋ ಕಾರ್ ತೊಗೋಬೇಕು ಅಂತ ಹೋದರು. ಅವ್ರ ಬೋರ್ಡ್ ಕಡೆ ತುಂಬ ಕೆಲಸ ಇದೆ, ಅದೆಲ್ಲ ಮುಗಿಸ್ಬೇಕು. ಇವಾಗ ಬೇಗ ವಿಷಯ ಅಂತ ಹೇಳಿದ್ರೆ ನಾನು ಹೋಗ್ತೀನಿ. ಮತ್ತು ನೋಡು, ಹಂಗೆ ಬರ್ತೀಯಾ, ನನ್ನ ಕೆಲಸ ಅಂತ ಓಡೋಗ್ಬಿಡ್ತೀಯಪ್ಪ. ಕುತ್ಕೊಂಡು ಒಂದೆರಡು ಮಾತಾಡ್ಬೋದಲ್ವಾ? ಅಯ್ಯೋ, ಇಷ್ಟೊತ್ತರೆಗೂ ನಾವು ಹತ್ತನೇ ಮಾಡ್ತಾ ಇರೋದು. ಹಾಂ, ಅದೇ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಾ, ಅಲ್ಲೋಗಿ ಕುತ್ಕೊಂಡು ಮಾತಾಡೋಣ. ಎಲ್ಲಿಗೆ? ಅಲ್ಲಿಗೆ ಅಂದರೆ? ಅದೇ ನಮ್ಮ ಮನೆ, ಹಳೆ ಮನೆ ಇದೆಯಲ್ಲ, ಅದೇ ನಾನು ಹಿಂದೆ ಕಾಣಿಸ್ತಿದ್ದೆ ನೋಡು, ಅಲ್ಲೋಗೋಣ ಬಾ. ಅಯ್ಯಯ್ಯೋ, ಬೇಡ ಬೇಡ ನಂದೀಶ, ಅದೆಲ್ಲ ಏನು ಬೇಡ, ನಾನು ಹೋಗ್ತೀನಿ. ನೋಡ್ಯಾ, ಇಷ್ಟರಲ್ಲೇ ಅರ್ಥ ಆಗುತ್ತೆ ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಏನೂ ಇಲ್ಲ ಅಂತ. ಸುಮ್ಮನೆ ನಾಟಕ ಮಾಡ್ತೀಯ ಏನೋ. ಅಯ್ಯೋ ನಂದೀಶ, ನಾಟಕ ಎಲ್ಲ ಇಲ್ಲ. ಅದೇನಂದರೆ ಮತ್ತೆ ಬರಬೇಕಮ್ಮ ಕರೆದ್ರೆ. ಸರಿ ನಡಿ.